ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಕರ್ಕಾಟಕ ರಾಶಿಯ ಬಂಧುಗಳೇ, ಜೀವನದ ಆಳವಾದ ವಿಶ್ಲೇಷಣೆ, ಸವಾಲುಗಳು ಮತ್ತು ಯಶಸ್ಸಿನ ರಹಸ್ಯಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ. ವಿಡಿಯೋ ಅನ್ನೋದು ತುಂಬ ಇಂಟ್ರೆಸ್ಟಿಂಗ್ ಆಗಿರೋದ್ರೆ ಎಲ್ಲಿ ಕೂಡ ಸ್ಕಿಪ್ ಮಾಡಬೇಡಿ. ಕರ್ಕಾಟಕ ರಾಶಿ ಪ್ರೀತಿ ಮತ್ತು ರಕ್ಷಣೆಯ ಸಂಕೇತ. ನಿಮ್ಮ ಯಶಸ್ಸಿನ ರಹಸ್ಯಗಳು ಸಮುದ್ರದ ಅಲೆಯಂತಹ ಮನಸ್ಸು. ಕರ್ಕಾಟಕ ರಾಶಿಯವರು ನಿಮ್ಮ ರಾಶಿಯ ಸಂಕೇತ ಏಡಿ. ಜಲತತ್ವದ ಈ ರಾಶಿಯ ಅಧಿಪತಿ ಮನಸ್ಸಿನ ಕಾರಕನಾದ ಚಂದ್ರ. ಹೊರನೋಟಕ್ಕೆ ನೀವು ಏಡಿಯಂತೆ ಕಠಿಣವಾದ ಕವಚವನ್ನು ಹೊಂದಿರಬಹುದು, ಆದರೆ ನಿಮ್ಮ ಒಳಗೆ ಬೆಣ್ಣೆಯಂಥ ಮೃದುವಾದ ಹೃದಯ ಇದೆ. ನಿಮ್ಮ ಜೀವನದಲ್ಲಿ ಭಾವನೆಗಳೇ ಎಲ್ಲವೂ ಆಗಿರುತ್ತೆ. ನೀವು ಪ್ರೀತಿಸುವವರಿಗೆ ಎಂಥ ಒಂದು ತ್ಯಾಗ ಮಾಡೋದಕ್ಕೂ ಕೂಡ ಸಿದ್ಧರಾಗಿರ್ತೀರ. ಜಗತ್ತಿಗೆ ನೀವು ಬಹಳ ಶಾಂತ ಮತ್ತು ಪ್ರೀತಿಯ ವ್ಯಕ್ತಿಯಾಗಿ ಕಾಣ್ತೀರ. ಆದರೆ ನಿಮ್ಮ ಒಳಗಿರುವ ಆತಂಕ ಮತ್ತು ಅಸ್ಥಿರತೆಯ ಬಗ್ಗೆ ಯಾರಿಗೂ ತಿಳಿದೇ ಇರೋದಿಲ್ಲ. ಚಂದ್ರನ ಕಲೆಗಳು ಬದಲಾದಂತಹ ನಿಮ್ಮ ಮನಸ್ಸು ಕೂಡ ಚಂದ್ರನ ಕಲೆಗಳು ಬದಲಾದಂತೆ ನಿಮ್ಮ ಮನಸ್ಸು ಕೂಡ ಬದಲಾಗ್ತಾ ಹೋಗ್ತಾ ಇರುತ್ತೆ. ಮೂಡ್ ಸ್ವಿಂಗ್ಸ್ ಅನ್ನೋದು ನಿಮಗೆ ಕ್ಷಣ ಕ್ಷಣಕ್ಕೂ ಬದಲಾಗ್ತಾ ಇರುತ್ತೆ. ಇನ್ನು ಒಂದನೇದಾಗಿ ಕರ್ಕಾಟಕ ರಾಶಿಯವರ ಅದ್ಭುತ ಶಕ್ತಿಗಳು. ಸ್ಟ್ರೆಂತ್ಸ್ ಏನು? ಅತೀವ ಕಾಳಜಿ. ಇತರರನ್ನು ಆರೈಕೆ ಮಾಡುವ ಗುಣ ನಿಮ್ಮ ರಕ್ತದಲ್ಲೇ ಬಂದಿದೆ. ನಿಮ್ಮ ಕುಟುಂಬ ಮತ್ತು ನಿಮ್ಮ ಸ್ನೇಹಿತರ ಪಾಲಿಗೆ ನೀವು ತಾಯಿಯಂತಹ ಆಸರೆ ಆಗಿರ್ತೀರ. ತೀಕ್ಷ್ಣವಾದ ಅಂತಃಪ್ರಜ್ಞೆ. ಯಾರು ಒಳ್ಳೆಯವರು ಯಾರು ಮೋಸಗಾರರು ಅಂತ ನಿಮಗೆ ಮೊದಲೇ ತಿಳಿದಿರುತ್ತೆ. ನಿಮ್ಮ ಗಟ್ ಫೀಲಿಂಗ್ ಅತಿ ಹೆಚ್ಚು ಕೆಲಸ ಮಾಡುತ್ತೆ. ನೆನಪಿನ ಶಕ್ತಿ. 10 ವರ್ಷದ ಹಿಂದೆ ನಡೆದ ಸಣ್ಣ ವಿಷಯವನ್ನು ಕೂಡ ನೀವು ಮರೆಯೋದಿಲ್ಲ. ನಿಮ್ಮ ಈ ಅದ್ಭುತ ನೆನಪಿನ ಶಕ್ತಿ ನಿಮ್ಮನ್ನು ಜ್ಞಾನವಂತರಾಗಿ ಮಾಡುತ್ತೆ. ವಿಶ್ವಾಸಾರ್ಹತೆ. ನೀವು ಒಮ್ಮೆ ಒಬ್ಬರನ್ನ ನಂಬಿದರೆ ಅಥವಾ ಒಬ್ಬರಿಗೆ ಮಾತು ಕೊಟ್ಟರೆ ಅದನ್ನು ಕೊನೆಯವರೆಗೂ ಕೂಡ ಹೋಗ್ತೀರಾ. ಇನ್ನು ಎರಡನೇದಾಗಿ ನಿಮ್ಮ ಪ್ರಗತಿಗೆ ತಡೆಯೊಡ್ದಿರುವ ದೌರ್ಬಲ್ಯಗಳು. ವೀಕ್ನೆಸ್. ಕರ್ಕಾಟಕ ರಾಶಿಯವರು ಎಷ್ಟೇ ಪ್ರೀತಿ ಪಾತ್ರರಾಗಿದ್ರೂ ಕೂಡ ಈ ಕೆಳಗಿನ ಗುಣಗಳು ನಿಮ್ಮನ್ನು ಹಿಂದೆ ಬೀಳಿಸಬಹುದು. ಅತಿಯಾದ ಭಾವನಾತ್ಮಕತೆ. ಓವರ್ ಸೆನ್ಸಿಟಿವ್. ಯಾರಾದರೂ ಸಣ್ಣ ಮಾತು ಅಂದರೂ ನೀವು ಅದನ್ನು ಗಂಭೀರವಾಗಿ ತೆಗೆದುಕೊಂಡು ದಿನಗಟ್ಟಲೆ ಕೊರಗ್ತಾ ಕೂತ್ಕೋತೀರ. ಈ ಸಂವೇದನಾಶೀಲತೆ ನಿಮ್ಮನ್ನು ಮಾನಸಿಕವಾಗಿ ದಣಿಸುತ್ತೆ. ನೀವು ಯಾವುದನ್ನಾಗಲಿ ಹಳೆದಿದ್ರೆ ಅದನ್ನೇ ಅಂಟಿಕೊಂಡೇ ಇರ್ತೀರ. ಭೂತಕಾಲದ ನೋವು ಅಥವಾ ಕಹಿ ನೆನಪುಗಳನ್ನು ನೀವು ಬಿಟ್ಕೊಡೋದಿಲ್ಲ. ಇದರಿಂದಾಗಿ ಭವಿಷ್ಯದ ಬಗ್ಗೆ ಯೋಚಿಸಲು ನಿಮಗೆ ಸಾಧ್ಯ ಆಗೋದಿಲ್ಲ. ಸುರಕ್ಷಿತ ಭಾವನೆ. ಇನ್ಸೆಕ್ಯೂರಿಟಿ. ಯಾರಾದರೂ ನಿಮ್ಮನ್ನು ಬಿಟ್ಟು ಹೋಗಬಹುದು ಅಥವಾ ನಿಮ್ಮನ್ನು ದ್ವೇಷಿಸಬಹುದು ಎಂಬ ಭಯ ಸದಾ ಕಾಡ್ತಾ ಇರುತ್ತೆ. ಇದು ನಿಮ್ಮನ್ನು ಅತಿಯಾಗಿ ಪಾಸೆಸಿವ್ ಆಗಿ ಮಾಡಬಹುದು. ಮೂಡ್ ಸ್ವಿಂಗ್ಸ್. ಚಂದ್ರನ ಪ್ರಭಾವದಿಂದಾಗಿ ನಿಮ್ಮ ಮನಸ್ಥಿತಿ ಅನಿರೀಕ್ಷಿತವಾಗಿ ಬದಲಾಗುತ್ತೆ. ಇದರಿಂದಾಗಿ ಸ್ಥಿರವಾದ ನಿರ್ಧಾರ ತೆಗೆದುಕೊಳ್ಳೋದು ಕಷ್ಟ ಆಗಬಹುದು. ಇನ್ನು ಮೂರನೇದಾಗಿ ಕರ್ಕಾಟಕ ರಾಶಿಯವರ ಜೀವನದ ಸವಾಲುಗಳು. ತ್ಯಾಗಕ್ಕೆ ಬೆಲೆ ಇಲ್ಲ. ನೀವು ಎಲ್ಲರಿಗೂ ಸಹಾಯ ಮಾಡ್ತೀರಾ, ಆದರೆ ನಿಮಗೆ ಬೇಕಾದಾಗ ಯಾರೂ ಇರೋದಿಲ್ಲ. ಇದು ನಾನೇಕೆ ಇಷ್ಟೆಲ್ಲ ಮಾಡಬೇಕು ಎಂಬ ವಿರಕ್ತಿಗೆ ಕಾರಣವಾಗುತ್ತೆ. ಒಂಟಿತನ. ನಿಮ್ಮ ಮನಸ್ಸನ್ನು ಯಾರೂ ಅರ್ಥ ಮಾಡಿಕೊಳ್ಳುತ್ತಿಲ್ಲ ಎಂಬ ಭಾವನೆ ನಿಮ್ಮನ್ನು ಕಾಡುತ್ತೆ. ಮೌನವಾಗಿಯೇ ಅಳೋದು ನಿಮ್ಮ ಅಭ್ಯಾಸವಾಗಿ ಬಿಡುತ್ತೆ. ಅತಿಯಾದ ಆಹಾರ ಪ್ರಿಯರು ನೀವಾಗಿರ್ತೀರ. ಅತಿಯಾದ ಆಲೋಚನೆಯಿಂದಾಗಿ ಹೆಚ್ಚು ತಿನ್ನೋದು ಅಥವಾ ಸಿಹಿ ತಿಂಡಿಗಳ ವ್ಯಾಮೋಹ ನಿಮ್ಮ ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀರಬಹುದು. ಹಾಗಾಗಿ 100% ಯಶಸ್ಸು ಪಡೆಯೋದಕ್ಕೆ ಕರ್ಕಾಟಕ ರಾಶಿಯವರು ಮಾಡಬೇಕಾದ ಸೂತ್ರಗಳು ಏನೇನು, ವಿಜಯ ಸೂತ್ರಗಳು ಏನೇನು, ಇವು ಕೆಳಗಿನಂತಿವೆ. ಮೊದಲನೇದಾಗಿ ಭೂತಕಾಲವನ್ನು. ಪಾಸ್ಟ್ ಏನಿದೆ ಅದನ್ನು ಬಿಟ್ಬಿಡಿ. ಲೆಟ್ ಇಟ್ ಗೋ. ಹಳೆಯ ಕಹಿ ನೆನಪುಗಳನ್ನು ಹೊತ್ತು ನಡೆಯೋದಕ್ಕೆ ಹೋಗಬೇಡಿ. ಇಂದಿನ ನೋವು ನಿಮ್ಮನ್ನು ಮುಂದಕ್ಕೆ ಹೋಗದಂತೆ ತಡೆಯುತ್ತೆ. ಕಹಿಯನ್ನು ಮರೆತು ಪ್ರಸ್ತುತ ಕ್ಷಣದಲ್ಲಿ ಬದುಕೋದನ್ನು ಕಲಿಯಿರಿ. ಎರಡನೆಯದಾಗಿ ಭಾವನಾತ್ಮಕ ಗಡಿ ಇರಲಿ. ಸೆಟ್ ಬೌಂಡ್ರೀಸ್. ಎಲ್ಲರ ಕಣ್ಣೀರಿಗೆ ನೀವೇ ಕರಗೋದಕ್ಕೆ ಹೋಗಬೇಡಿ. ನಿಮ್ಮ ಶಕ್ತಿ ಮತ್ತು ಸಮಯವನ್ನು ಇತರರಿಗೆ ನೀಡುವ ಮೊದಲು ನಿಮ್ಮ ಬಗ್ಗೆ ಯೋಚನೆ ಮಾಡಿ. ನಿಮ್ಮನ್ನು ನೋಯಿಸುವವರಿಂದ ದೂರ ಇರೋದು ತಪ್ಪಲ್ಲ. ಮೂರನೆಯದು ಆತ್ಮವಿಶ್ವಾಸ ಬೆಳೆಸಿಕೊಳ್ಳಿ. ನಿಮ್ಮ ಏಡಿ ಕವಚದ ಒಳಗೆ ಅಡಗಿಕೊಂಡು ಕೂತ್ಕೊಳ್ಳೋಕ್ಕೆ ಹೋಗಬೇಡಿ. ಹೊರಬಂದು ಜಗತ್ತನ್ನು ಎದುರಿಸಿ. ನಿಮ್ಮಲ್ಲಿರುವ ಅದ್ಭುತ ಪ್ರತಿಭೆಯ ಮೇಲೆ ನಿಮಗೆ ನಂಬಿಕೆ ಇರಲಿ. ನೀವು ಅಂದುಕೊಂಡಿದ್ದನ್ನು ಸಾಧಿಸುವ ಶಕ್ತಿ ನಿಮಗೆ ಖಂಡಿತವಾಗಲೂ ಇದೆ. ಐದನೇದಾಗಿ ಆಧ್ಯಾತ್ಮಿಕ ಮತ್ತು ಪ್ರಾಯೋಗಿಕ ಪರಿಹಾರಗಳು. ಕರ್ಕಾಟಕ ರಾಶಿಯ ಅಧಿಪತಿ ಚಂದ್ರ ಆಗಿರೋದ್ರಿಂದ ನಿಮ್ಮ ಜೀವನ ಸುಗಮಯವಾಗಿರಲು ಇವುಗಳನ್ನು ಪಾಲಿಸಿ.
ಚಂದ್ರನ ಆರಾಧನೆ ಮಾಡಿ, ಸೋಮವಾರದಂದು ಶಿವನ ದರ್ಶನ ಮಾಡಿ ಅಥವಾ ಓಂ ನಮಃ ಶಿವಾಯ ಮಂತ್ರವನ್ನು ಪಠಿಸಿ. ಇದು ನಿಮ್ಮ ಮನಸ್ಸಿಗೆ ಸ್ಥಿರತೆ ಮತ್ತು ಶಾಂತಿಯನ್ನು ನೀಡುತ್ತೆ. ಬಿಳಿ ಬಣ್ಣದ ಬಳಕೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳಿ ಮತ್ತು ಬೆಳ್ಳಿ. ಸೋಮವಾರದಂದು ಬಿಳಿ ಬಣ್ಣ ಧರಿಸೋದು ಅಥವಾ ಕರ್ಚೀಫನ್ನು ಬಳಸೋದು ಶುಭವಾಗಿರುತ್ತೆ. ಜಲದಾನ. ಬಾಯಾರಿದವರಿಗೆ ನೀರು ನೀಡೋದು ಅಥವಾ ಕೆರೆ ಕುಂಟೆಗಳ ಸಂರಕ್ಷಣೆ ಮಾಡೋದು ನಿಮ್ಮ ಮಾನಸಿಕ ಬಲವನ್ನು ಹೆಚ್ಚಿಸುತ್ತೆ. ಕೊನೆಯದಾಗಿ ಕರ್ಕಾಟಕ ರಾಶಿಯವರೇ, ನೀವು ಸಮುದ್ರದ ಆಳದಲ್ಲಿರುವ ಮುತ್ತಿನಂತೆ ಅಮೂಲ್ಯವಾದದ್ದು. ನಿಮ್ಮ ಪ್ರೀತಿ ಮತ್ತು ಕಾಳಜಿಯೇ ಜಗತ್ತಿಗೆ ಬೇಕಾಗಿರೋದು. ಅತಿಯಾದ ಆಲೋಚನೆಯನ್ನು ಬಿಟ್ಟು ಧೈರ್ಯದಿಂದ ಮುನ್ನಡೆಯಿರಿ. ನಿಮ್ಮ ಭಾವನೆಗಳೇ ನಿಮ್ಮ ಶಕ್ತಿಯಾಗಿರಲಿ, ದೌರ್ಬಲ್ಯವಲ್ಲ. ನಿಮ್ಮ ಜೀವನವು ಸದಾ ನೆಮ್ಮದಿ ಮತ್ತು ಸಮೃದ್ಧಿಯಿಂದ ಕೂಡಿರಲಿ. ಈ ವಿಡಿಯೋ ನಿಮಗೆ ನಿಮ್ಮ ಜೀವನಕ್ಕೆ ತುಂಬ ಹತ್ತಿರ ಇದೆ ಅನಿಸಿದರೆ ವಿಡಿಯೋಗೆ ಕಮೆಂಟ್ ಮಾಡಿ, ವಿಡಿಯೋಗೆ ಒಂದು ಲೈಕ್ ಮಾಡಿ. ಕರ್ಕಾಟಕ ರಾಶಿಯ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನಿಮ್ಮದು ಕರ್ಕಾಟಕ ರಾಶಿಯಲ್ಲಿ ಯಾವ ನಕ್ಷತ್ರ ಅಂತ ಕಮೆಂಟ್ ಮಾಡಿ. ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.